ಶ್ರೀ ಲಕ್ಷ್ಮೀ ರುಚಿ ಚಾನೆಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ನಿಮಗೆ ಕಡಲೆಪಪ್ಪು ಹಾಗೆ ಕೊಬ್ಬರಿನ ಯೂಸ್ ಮಾಡಿ ಒಂದು ಒಳ್ಳೆ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದೀವಿ. ನೋಡೋಣ ಬನ್ನಿ. ಮೊದಲನೇದಾಗಿ ನಾವು ಕಡಲೆಪಪ್ಪನ ಎತ್ಕೊಂಡಿದೀವಿ, ಅದನ್ನ ಹಾಕೊತಾ ಇದೀವಿ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ. ನಾವು ಒಂದು 350 ಗ್ರಾಮ್ ಅಷ್ಟು ಕಡಲೆಪಪ್ಪನ ತಗೊಂಡಿದೀವಿ. ನೋಡಿ ಆ ಒಂದು ಬೌಲಲ್ಲಿ ಇದನ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ಇದನ್ನ ಬ್ರೌನ್ ತರ ಆಗೋವರೆಗೂ ಏನು ಫ್ರೈ ಮಾಡ್ಕೋಬೇಕು ಅನ್ನೋದಿಲ್ಲ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು. ನೋಡಿ ಬೆಚ್ಚಗಾಗಿದೆ. ಈಗ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಇದನ್ನ. ಈಗ ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಒಂದು 1/4 ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ನೋಡಿ, ಗುಂಟೂರು ಮೆಣಸಿನ್ಕಾಯಿ ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿನ ಸಮ ಪ್ರಮಾಣವಾಗಿ ತಗೊಂಡಿದೀವಿ. ಅದನ್ನ ಸ್ವಲ್ಪ ಹಾಕೊಂತ ಇದೀವಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳೋದಂದ್ರೆ ಸ್ವಲ್ಪ ನೋಡಿ, ಫ್ರೈ ಮಾಡ್ತಾ 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 ನೋಡಿ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಅಂದ್ರೆ ಸ್ವಲ್ಪ ಶೈನಿಂಗ್ ಬರುತ್ತೆ ಮೆಣಸಿನ್ಕಾಯಿನ ಕಲರು. ಹಾಗೆ ಮೆಣಸಿನ್ಕಾಯಿ ಸ್ವಲ್ಪ ಊದ್ಕೊಳ್ಳೋ ತರ ಆಗುತ್ತೆ. ನೋಡಿ ಸ್ವಲ್ಪ ಲೈಟಾಗಿ ಊದಿರೋ ತರ ಬಂದಿದೆ. ಈಗ ಇದನ್ನ ಅದೇ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇವಾಗ ಸೇಮ್ ಬಾಣಲಿಗೆ ಇನ್ನೊಂದು 1 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀವಿ. ಈಗ ಇದಕ್ಕೆ 1 ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ಕೊಂತ ಇದ್ದೀವಿ. ಹಾಗೆ 1 ಉಂಡೆ ಅಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕೊಂಡಿದ್ದೀವಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಬೆಳ್ಳುಳ್ಳಿ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇದು ನೋಡಿ ಈ ತರ ಬ್ರೌನ್ ಬಂದಿದೆ, ಲೈಟಾಗಿ ಬ್ರೌನ್ ಬಂದಿದೆ ನೋಡಿ. ಸಾಕಿಷ್ಟು ಬಂದ್ರೆ ಇದನ್ನ ಇನ್ನೊಂದು ತಟ್ಟೆಗೆ, ಬೇರೆ ತಟ್ಟೆಗೆ ಶಿಫ್ಟ್ ಮಾಡ್ಕೊತಾ ಇದೀವಿ. ಇದನ್ನ ಬೇರೆ ತಟ್ಟೆಗೆ ಹಾಕೊಂಡಿದ್ದೀವಿ, ನೆನಪಿರ್ಲಿ. ಈಗ ಒಂದು 3 ರಿಂದ 4 ಎಳೆಯಷ್ಟು ನೋಡಿ ಇಷ್ಟು ಕರಿಬೇವನ್ನ ತಗೊಂಡಿದೀವಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಗರಿ ತರ ಆಗ್ಬೇಕು ಒಂದು ಕರಿಬೇವು. ಈಗ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕೊಂಡಿದೀವಿ. ಒಂದು ಅರ್ಧ ಗರಿ ಆಗಿತ್ತು ಕರಿಬೇವು. ಆ ಟೈಮಲ್ಲಿ ಹುಣಸೆ ಹಣ್ಣನ್ನ ಹಾಕೊಂಡಿದೀವಿ. ನೋಡಿ ಈ ತರ ಹಿಂಗ್ ಕೈಯಲ್ಲಿ ಪ್ರೆಸ್ ಮಾಡಿದಾಗ ಪುಡಿ ಆಗ್ಬೇಕು ಕರಿಬೇವು. ನೋಡಿ ಆಗ್ತಿದ್ಯಾ? ನೋಡಿ ಈ ತರ ಪುಡಿ ಆಗಿರ್ಬೇಕು. ಇವಾಗ ಇದಾಗಿದೆ ಅಂತ ಅರ್ಥ. ಸೊ ಇದನ್ನ ಅದೇ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಈಗ ನಾವು ಅದೇ ಪ್ಯಾನ್ಗೆ ನೋಡಿ ತುರಿದಿರುವಂತ ಕೊಬ್ಬರಿನ ಹಾಕೊಂಡಿದ್ದೀವಿ. ನಾವು ಕಡಲೆಪಪ್ಪನ ಎಷ್ಟು ಹಾಕೊಂಡಿದೀವೋ ಅದೇ ಸಮ ಪ್ರಮಾಣವಾಗಿ ಇದು ಕೊಬ್ಬರಿನೂ ಕೂಡ ಹಾಕೋಬೇಕು. ಇದನ್ನು ಕೂಡ ಏನು ತುಂಬಾ ಓವರ್ ಆಗೆಲ್ಲ ನಾವು ಫ್ರೈ ಮಾಡ್ಕೊಳ್ಳುವಂಥದ್ದು ಏನೂ ಇಲ್ಲ. ಸ್ವಲ್ಪ ಬೆಚ್ಚಗಾದ್ರೆ ಸಾಕು ಕೊಬ್ಬರಿ. ನೋಡಿ ನೋಡ್ಕೊಂಡು ಮುಟ್ಕೊಳ್ಳಿ, ಸ್ವಲ್ಪ ಬೆಚ್ಚಗಾಗಿದೆ. ಈಗ ಇದನ್ನ ಶಿಫ್ಟ್ ಮಾಡ್ಕೊಂಡ್ಬಿಡೋಣ ಇವಾಗ ಸೇಮ್ ಪ್ಲೇಟ್ಗೆ. ಇವೆರಡು ಬೇರೆ ಬೇರೆ ತಟ್ಟೆಲಿ ಇದೆಯಲ್ಲ, ಇವೆರಡೂ ಸಪ್ರೇಟ್ ಆಗಿ ರುಬ್ಕೋಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ರುಬ್ಕೋಬೇಕು. ನೋಡಿ ಇವಾಗ ಒಂದು ತಟ್ಟೆಲಿ ಇರುವಂತದನ್ನ ನಾವು ರುಬ್ಕೊಂತಾ ಇದೀವಿ. ಕಡಲೆಪಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಗುಂಟೂರು ಮೆಣಸಿನ್ಕಾಯಿನ ರುಬ್ಕೊಂಡಿದೀವಿ. ನೋಡಿ ಈ ತರ ಪುಡಿ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಹಾಕೊಂತಾ ಇದೀವಿ. ಈಗ ನಾವು ಇನ್ನೊಂದು ಪ್ಲೇಟಲ್ಲಿ ಏನೇನಿತ್ತೋ ಅದನ್ನೆಲ್ಲ ಹಾಕೊಂಡು ಅದನ್ನು ಕೂಡ ರುಬ್ಕೊಳ್ಳೋಣ. ಇದೆಲ್ಲ ತಣ್ಣಗಾದ್ಮೇಲೆ ರುಬ್ಕೋಬೇಕು. ನೋಡಿ ಎಲ್ಲ ಹಾಕೊಂಡು ರುಬ್ಕೊಂತಾ ಇದೀವಿ. ನೋಡಿ ಈಗ ಇದಕ್ಕೆ ಒಂದ್ ಸ್ವಲ್ಪ ಬೆಲ್ಲ ಹಾಕೊಂತಾ ಇದೀವಿ. ಹಾಗೆ ಒಂದ್ ಸ್ವಲ್ಪ ಉಪ್ಪನ್ನ ಹಾಕೊಂಡಿದೀವಿ. ಬೆಲ್ಲ ಒಂದು 2 ಸ್ಪೂನ್ ಅಷ್ಟು ಪುಡಿ ಮಾಡಿ ಹಾಕೊಂಡಿದೀವಿ. ಹಾಗೆ ಒಂದು 1/4 ಹಿಡಿಯಷ್ಟು ಉಪ್ಪನ್ನ ಹಾಕೊಂಡಿರೋದು. ನೋಡಿ ಈ ತರ ರುಬ್ಕೊಂಡಿದೀವಿ. ಸೊ ಎಣ್ಣೆ ಎಲ್ಲ ಲೈಟ್ ಆಗಿ ಬಿಟ್ಟಿರುತ್ತೆ. ಇವಾಗ ಇನ್ನೊಂದು ಸ್ವಲ್ಪ ರುಬ್ಕೊಳ್ಳೋಣ. ಇದನ್ನ ನಾವು ಇನ್ನೊಂದು ಪ್ಲೇಟಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಇದ್ರೊಳಗಡೆ ಹಾಕೊಂಡು ಸ್ವಲ್ಪ ಹಾಕೊಂಡು ರುಬ್ಕೊಂತಾ ಇದೀವಿ. ಸೊ ಸ್ವಲ್ಪ ನುಣ್ಣಗಾಗುತ್ತೆ ಅಂತ. ನೋಡಿ ರುಬ್ಕೊಂಡಾದ್ಮೇಲೆ ನಾವು ಇನ್ನೊಂದು ತಟ್ಟಲ್ಲಿ ಏನು ಆ ಪುಡಿ ಇಟ್ಕೊಂಡಿದ್ವಿ ಅದ್ರ ಜೊತೆಗೆ ಇದನ್ನ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನ ಇನ್ನೊಂದು ರೌಂಡ್ ರುಬ್ಕೋಬೇಕು ನಾವು ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ. ನಾವು ಅವಾಗಲೇ ಏನಕ್ಕೆ ಕೊಬ್ಬರಿ ಜೊತೆಗೆ ಇದನ್ನ ಸ್ವಲ್ಪ ಹಾಕಿದ್ವಿ ಅಂತ ಹೇಳಿದ್ರೆ ಎಣ್ಣೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಎಣ್ಣೆ ಇದ್ದಾಗ ಉಂಡುಂಡೆ ಕಟ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾವು ಆ ಥರ ಮಿಕ್ಸ್ ಮಾಡ್ಕೊಂಡಿದ್ದು. ನಾವು ಚಟ್ನಿ ಪುಡಿನ ಅವಾಗಲೇ ಮಾಡ್ಕೊಂಡು ಇಟ್ಕೊಂಡಿದ್ದ ಪುಡಿ ಅದು. ಈಗ ನೋಡಿ ಎರಡೂ ಮಿಕ್ಸ್ ಮಾಡ್ಕೊಂಡು ಒಂದು ರೌಂಡ್ ಹೊಡಿಯೋಣ. ಸೊ ಫುಲ್ಲು ಸಾಫ್ಟ್ ಆಗಿ ಬರುತ್ತೆ. ನೋಡಿ ಈ ಥರ ರುಬ್ಕೊಂಡಿದೀವಿ. ಈಗ ಇದನ್ನ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಸಪ್ರೇಟ್ ಆಗಿ. ಈಗ ನೋಡಿ ಚಟ್ನಿ ಪುಡಿ ಇದಾಗಿದೆ. ಆ್ಯಕ್ಚುಲಿ ನಾವು ಮಿಕ್ಕಿರುವಂಥ ಪುಡಿನೂ ಕೂಡ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನ ಇನ್ನೊಂದು ರೌಂಡ್ ಹಾಕೊಂಡು ರುಬ್ಕೊಂಡಿದೀವಿ. ಇದನ್ನು ಕೂಡ ಈ ಪ್ಲೇಟ್ಗೆ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಇದಾಗಿದೆ. ಈಗ ಇದನ್ನ ನಾವು ಸ್ಟೋರೇಜ್ ಮಾಡ್ಕೋಬಹುದು ಚೆನ್ನಾಗಿ. ಯಾವ್ದನ್ನ ಒಂದು ಬಾಕ್ಸ್ ಅಲ್ಲಿ ಇಟ್ಕೊಂಡು ಆಲ್ಮೋಸ್ಟ್ ಒಂದು 2 ತಿಂಗಳು 2.5 ತಿಂಗಳವರೆಗೂ ಹಂಗೆ ಇರುತ್ತೆ. ನೀರೊಂದು ಸೋಕಿಸ್ಬಾರ್ದಷ್ಟೇ. ತುಂಬಾನೇ ಚೆನ್ನಾಗಿರುತ್ತೆ. ಖಾರವಾಗಿ ತುಂಬಾ ಮಜಾ ಕೊಡುತ್ತೆ ಬಾಯಿಗೆ. ತುಂಬಾ ಈಸಿ ಆದಂತ ರೆಸಿಪಿ ಇದು. ಈ ತರದೆಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಏನು ಮನೇಲಿ ಸಾರು ಗೀರು ಏನು ಇಲ್ಲದೆ ಇದ್ದಾಗ ಅನ್ನಕ್ಕೆ ಹಂಗೆ ಹಾಕೊಂಡು ತಿನ್ಬಿಡ್ಬೋದು. ಹಾಗೆ ತುಪ್ಪ ಹಾಕೊಂಡು ಚಪಾತಿ ಜೊತೆ ತಿನ್ಬೋದು.